ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಿಮ್ಮ ಪ್ರೀತಿಯ ಹುಡುಗ ಅಮೋಘ ಶಂಭು ಮಾತಾಡ್ತಾ ಇದ್ದೀನಿ. ಬರಹಗಾರ, ಚಲನಚಿತ್ರ ನಿರ್ದೇಶಕ, ಭಾರತೀಯ ಜನತಾ ಪಾರ್ಟಿ BJP ಪಕ್ಷದ ಸದಸ್ಯ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ RSS ಸದಸ್ಯ, ನಮ್ಮ ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಜಿ ಸರ್ ಅವರಿಗೆ ಮತ್ತು ನಮ್ಮ ಕೇಂದ್ರ ನಮ್ಮ ಗೌರವಾನ್ವಿತರಾದಂತಹ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವ್ರಿಗೆ ಹಾಗೂ ನಮ್ಮ ಪಕ್ಷದ ಎಲ್ಲ ಹಿರಿಯರಿಗೆ ಮತ್ತು ಎಲ್ಲ ಪ್ರತಿಯೊಬ್ಬ ರಾಜಕಾರಣಿಗಳಿಗೆ ನನ್ನ ನಮಸ್ಕಾರ. ನಮ್ಮ ಭಾರತ ದೇಶ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬರು ಹೆಮ್ಮೆ ಪಡುವಂಥ ಸಂತಸದ ಸುದ್ದಿ ಇವತ್ತು ನಮ್ಮ ನರೇಂದ್ರ ಮೋದಿ ಸರ್ ಅವರು ದೇಶನ ಉದ್ದೇಶಿಸಿ ಮಾತನಾಡಿದರು. ನಮ್ಮ GST ರಿಫಾರ್ಮ್ ಆಗಿರ್ಬೋದು ಮತ್ತು ಟ್ಯಾಕ್ಸ್, ಹಲವಾರು ವಿಚಾರಗಳಲ್ಲಿ ಸಾಕಷ್ಟು ಬೆಳವಣಿಗೆ, ಸಾಕಷ್ಟು ಅಭಿವೃದ್ಧಿ. ಟ್ಯಾಕ್ಸ್ಗಳಲ್ಲಿ GSTಗಳಲ್ಲಿ ತುಂಬ ಕೆಲವುದೆಲ್ಲ ಝೀರೋ ಟ್ಯಾಕ್ಸ್ ಆಗಿದ್ದಾವೆ, ಕೆಲವುದು ತುಂಬ ಕಮ್ಮಿ ಟ್ಯಾಕ್ಸ್ಗಳು. GST ನಮ್ಮ ಮಧ್ಯಮ ವರ್ಗದ ಜನತೆಗೆ ಮತ್ತು ನಮ್ಮ ಎಲ್ಲ ಮುಖ್ಯವಾಗಿ ಎಲ್ಲ ವರ್ಗದ ಜನತೆಗೆ ಈ ಒಂದು ತೀರ್ಮಾನ ತಗೊಂಡಿರೋಂಥ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ನರೇಂದ್ರ ಮೋದಿ ಸಂಪುಟದ ಸರ್ಕಾರಕ್ಕೆ ನನ್ನ ಮೊದಲನೇದಾಗಿ ಅಭಿನಂದನೆಗಳು. ಹಾಗೂ ನಮ್ಮ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವ್ರಿಗೂ ನಾನು ಅಭಿನಂದನೆಗಳು ತಿಳಿಸ್ತಾ, ದೇಶದ ಜನತೆ ಪರವಾಗಿ ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾ, ನಮ್ಮ ದೇಶದಲ್ಲಿ ಇವಾಗ ಎಲ್ಲರೂ ಇಡೀ ದೇಶದಲ್ಲಿ ಇಡೀ ನಾಡಿನಾದ್ಯಂತ ನವರಾತ್ರಿ ಹಬ್ಬ ಪ್ರಾರಂಭವಾಗ್ತಾ ಇದೆ, ದಸರಾ ಹಬ್ಬ. ಸೊ ಇಂಥ ಒಂದು ಹೆಮ್ಮೆಯ ಒಂದು ಸಂತಸದ ನಮ್ಮ ಸನಾತನ ಧರ್ಮದ ಹಬ್ಬದಂದು ಎಲ್ಲ ಧರ್ಮ, ಜಾತಿ, ಎಲ್ಲ ಭಾಷೆಯವ್ರಿಗೆ, ಎಲ್ಲ ಪ್ರತಿಯೊಬ್ಬ ವರ್ಗದವರಿಗೆ ಈ ಒಂದು ದೇಶದ ಒಂದು ಒಳ್ಳೆಯ ಕಾರ್ಯ, ಒಂದು GST ರಿಫಾರ್ಮಲ್ಲಿ ಸಾಕಷ್ಟು ಒಂದೊಳ್ಳೆಯ ಸುದ್ದಿ ನೀಡಿರುವಂಥ ನಮ್ಮ ಮೋದಿ ಸರ್ಕಾರಕ್ಕೆ, ಮೋದಿ ಅವರಿಗೆ ನನ್ನ ಕೃತಜ್ಞತೆ ತಿಳಿಸ್ತಾ, ಹಾಗೂ ನಮ್ಮ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಟ್ಯಾಕ್ಸ್, ಸಾರ್ವಜನಿಕರು ಪ್ರತಿಯೊಂದು ಹಂತದಲ್ಲಿ ಕಟ್ತಾ ಇರುವಂಥ ಟ್ಯಾಕ್ಸ್ಗಳಿಗೆ ದೇಶದ ಅಭಿವೃದ್ಧಿ, ರಸ್ತೆ ಸಂಚಾರ ಮತ್ತು ಆಸ್ಪತ್ರೆ ಮತ್ತು ಸರ್ಕಾರಿ ಆಸ್ಪತ್ರೆ, ಶಾಲಾ ಕಾಲೇಜುಗಳಿಗೆ, ಆಮೇಲೆ ಎಲ್ಲ ಮತ್ತು ಸಾಕಷ್ಟು ವಿಭಾಗಗಳಲ್ಲಿ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದು ಒಳ್ಳೆಯ ಕೆಲಸ ಮಾಡಬೇಕಾಗಿದೆ. ಇನ್ನಷ್ಟು ಅಭಿವೃದ್ಧಿ, ಇನ್ನಷ್ಟು ಡೆವಲಪ್ಮೆಂಟ್ಸ್ಗಳು ಆಗಬೇಕಾದ್ರಂತ ನನ್ನ ಮಾತಾಗಿದೆ. ಕೊನೆಯದಾಗಿ ನಮ್ಮ ಕೇಂದ್ರ ಸರ್ಕಾರಕ್ಕೆ ಮತ್ತು ಮೋದಿ ಸರ್ಕಾರ ಇದೇ ಥರ ಇನ್ನಷ್ಟು ದೇಶದ ಜನತೆಗೆ ಮತ್ತು ಎಲ್ಲ ವರ್ಗದ ಜನತೆಗೆ ಒಂದು ಒಳ್ಳೆಯ ಸರ್ಕಾರ ನೀಡ್ತಾ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಧನ್ಯವಾದಗಳು. ಜೈ ಗಣೇಶ, ಜೈ ಅಂಜನೇಯ, ಜೈ ಶ್ರೀರಾಮ್, ಜೈ ಹಿಂದ್, ವಂದೇ ಮಾತರಂ.